ನಮ್ಮ ದೇಶದಲ್ಲಿ ಆಷಾಢ ಭೂತಿತನ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದಕ್ಕೆ ಅಫ್ಜಲ್ ಗುರುನ ನೇಣಿಗೆ ವ್ಯಕ್ತವಾದ ವಿರೋಧಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಒಬ್ಬ ವ್ಯಕ್ತಿ ಯಾರ ಸಾಂತ್ವನ ಪಡಿಬೇಕು, ಎಷ್ಟು ಸಾಂತ್ವನ ಪಡಿಬೇಕು ಅನ್ನೋದನ್ನ ಆತನ ಧರ್ಮ ನಿರ್ಧರಿಸುತ್ತೆ. ಅಫ್ಜಲ್ ಗುರುವಿನ ವಿಚಾರಣೆ ಪಾರದರ್ಶಕವಾಗಿಲ್ಲ. ಆತನಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. ಈ ಮಾತುಗಳನ್ನ ಹೇಳಿದವರೆಲ್ಲರೂ ನಮ್ಮ ಸಮಾಜದಲ್ಲಿ ಪ್ರಗತಿಪರ ಚಿಂತಕರು ಅನಿಸಿಕೊಂಡವರು. ಚಿಂತನೆ ಮನೆ ಹಾಳಾಗೋಗ್ಲಿ, ಇವ್ರ್ಯಾವತ್ತೂ ಸಂಸತ್ ಭವನದ ಮೇಲೆ ನಡೆದ ದಾಳಿಯಲ್ಲಿ ಸತ್ತ ಯೋಧರ ಮನೆಗಳಿಗೆ ಹೋಗಿ ಅವರ ಹೆಂಡತಿ ಮಕ್ಕಳನ್ನ ಬದುಕಿದ್ದರೋ ಸತ್ತಿದ್ದರೋ ವಿಚಾರಿಸಲಿಲ್ಲ. ಅಫ್ಜಲ್ ಗುರುನನ್ನ ನೇಣಿಗೇರಿಸಿದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ, ಉಗ್ರರು ಬಂದು ಗುಂಡು ಹಾರಿಸಿದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ? ಅಫ್ಜಲ್ ಗುರುನ ವಿಚಾರಣೆ ಪಾರದರ್ಶಕವಾಗಿರಲಿಲ್ಲ ಅನ್ನೋದಾದ್ರೆ ಸಂಸತ್ ಭವನದ ರಕ್ಷಣೆಗೆ ನಿಂತಿದ್ದ 7 ಜನರನ್ನ ಯಾವ ವಿಚಾರಣೆ ನಡೆಸಿ ಕೊಲ್ಲಲಾಯಿತು? ಈ ದೇಶದಲ್ಲಿ ಉಗ್ರರಿಗೊಂದು ನ್ಯಾಯ, ಉಗ್ರರ ಕೈಲಿ ಸತ್ತವರಿಗೊಂದು ನ್ಯಾಯ, ಹಿಂಗ್ಯಾಕೆ? ಈ ಪ್ರಶ್ನೆ ಕೇಳುವವರಿಗೆ ಕೋಮುವಾದಿ ಅಂತ ಪಟ್ಟ ಕಟ್ಟಲಾಗುತ್ತೆ. ಹಾಗಾದ್ರೆ ಗುಜರಾತ್ ನರಮೇಧದ ಸಂತ್ರಸ್ತ ಮುಸ್ಲಿಮರ ಪರವಾಗಿ ಗಂಟಲು ಹರಿದುಕೊಂಡು ಕಾಶ್ಮೀರ ಪಂಡಿತರ ವಿಷಯ ಬಂದಾಗ ಬಾಯಲ್ಲಿ ಕಡುಬು ಕಚ್ಚಿಕೊಂಡಿರುವುದು ಕೋಮುವಾದ ಅಲ್ವಾ? ಉತ್ತರಿಸುವವರಿಲ್ಲ. ಯಾವ ಕಾನೂನು ಅಫ್ಜಲ್ ಗುರುಗೆ ನೇಣು ಶಿಕ್ಷೆ ವಿಧಿಸಿದೆಯೋ ಅದೇ ಕಾನೂನು ಆತನ ಸೋದರ ಸಂಬಂಧಿ ಶೌಕತ್ ಹುಸೇನನ ಹೆಂಡತಿ ಅಫ್ಸನಾಳನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿಲ್ವಾ? ಅದೇ ಕಾನೂನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಗಿಲಾನಿಯನ್ನ ಬಿಟ್ಟು ಕಳಿಸಿಲ್ವಾ? ಯಾವ ಕಾನೂನು ಗುಜರಾತ್ ನರಮೇಧದ ಪ್ರಕರಣದಲ್ಲಿ ನರೇಂದ್ರ ಮೋದಿಯನ್ನ ನಿರಪರಾಧಿ ಅಂತ ಹೇಳಿದೆಯೋ ಅದೇ ಕಾನೂನು ಅದೇ ಪ್ರಕರಣದಲ್ಲಿ ಸಾಲು ಸಾಲು ಅವಿವೇಕಿ ಹಿಂದೂ ಮುಖಂಡರನ್ನ ಜೀವಾವಧಿ ಶಿಕ್ಷೆಗೀಡು ಮಾಡಿದೆ. ನಮ್ಮ ಪರವಾಗಿ ತೀರ್ಪುಗಳು ಬಂದಾಗ ಕಾನೂನಿಗೆ ಜೈ, ನಮ್ಮ ವಿರುದ್ಧದ ತೀರ್ಪುಗಳು ಬಂದಾಗ ಅದೇ ಕಾನೂನಿಗೆ ಧಿಕ್ಕಾರ. ಇಂಥ ಮತಹೀನ ಕೆಲಸ ಮಾಡುವವರನ್ನ ನಮ್ಮ ಕೆಲ ಮಾಧ್ಯಮಗಳು ಹೆಗಲ ಮೇಲೆ ಹೊತ್ಕೊಂಡು ಕುಣಿತಿವೆ. ಇದಕ್ಕಿಂತ ದುರಂತ ಇನ್ನೇನು ಬೇಕಿದೆ? ಮನುಷ್ಯರನ್ನ ಮನುಷ್ಯರಂತೆ ನೋಡದೆ ಹಿಂದೂಗಳು, ಮುಸ್ಲಿಮರು, ಬೌದ್ಧರು, ಕ್ರೈಸ್ತರು, ಸಿಖ್ಖರು, ಜೈನರು ಅಂತ ನೋಡುವ ರೋಗ ಎಲ್ಲಿ ತನಕ ಕಡಿಮೆ ಆಗೋದಿಲ್ವೋ ಅಲ್ಲಿ ತನಕ ಇಂಥ ಅಪದ್ಧಗಳು ನಡೀತಾನೆ ಇರ್ತವೆ. ನಮ್ಮ ದೇಶದಲ್ಲಿ ವೀರಪ್ಪನ್ನಂತ ನರಹಂತಕನನ್ನು ಆರಾಧಿಸೋರು ಇದ್ದಾರೆ. ನಾಥೂರಾಮ್ ಗೋಡ್ಸೆಯನ್ನ ಅವತಾರ ಪುರುಷ ಅಂದುಕೊಳ್ಳುವವರೂ ಇದ್ದಾರೆ. ಇಂಥವರನ್ನೆಲ್ಲ ಚಿಂತಕರ ಚಾವಾಡಿಯ ಕಾರಿಡಾರ್ನಲ್ಲಿ ಬಿಟ್ಟುಕೊಳ್ಳುವುದು ಎಷ್ಟು ಸರಿಯೋ ಗೊತ್ತಿಲ್ಲ. ಅಭಿಪ್ರಾಯ ಭೇದಗಳು ಎಲ್ಲ ವಿಷಯಗಳಲ್ಲೂ ಇರ್ತವೆ. ಅವು ಚರ್ಚೆಯ ಗುಣಮಟ್ಟವನ್ನು ಹೆಚ್ಚಿಸಬೇಕು, ಆದರೆ ಚರ್ಚೆಯನ್ನ ದಾರಿ ತಪ್ಪಿಸಬಾರ್ದು. ಅಫ್ಜಲ್ ಗುರು ವಿಷಯದಲ್ಲಿ ಚರ್ಚೆಗಳ ದಾರಿ ತಪ್ಪುತ್ತಿವೆ. ಆತನನ್ನ ನೇಣಿಗೇರಿಸಿದ್ದು ಭಾರತದ ಅಲ್ಪಸಂಖ್ಯಾತ ಮುಸ್ಲಿಮರಿಗಾದ ಅನ್ಯಾಯ ಅಂತ ಬಿಂಬಿಸಲಾಗ್ತಿದೆ. ಇದು ದುರಂತ. ಈಗ ವಿಚಾರಣೆಯ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಮತ್ತು ಅಫ್ಜಲ್ ಗುರು ಮಧ್ಯೆ ನಡೆದ ಮಾತುಕತೆಯ ಎಕ್ಸ್ಕ್ಲೂಸಿವ್ ವಿವರಗಳು ನಮಗೆ ಸಿಕ್ಕಿವೆ. ಅದರ ಬಗ್ಗೆ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.